ಲೈಟಾಗಿ ಬಿಸಿಲು ಬೇರೆ ಬೀಳ್ತಾ ಇದೆ. 2 ದಿನದಿಂದ ಶೆಕೆ ಅನ್ನೋದನ್ನು ಅನುಭವಿಸೇ ಇಲ್ಲ. ಈ ಬಿಸಿಲಿಗೆ ಸ್ವಲ್ಪ ಶೆಕೆ ಅಂತ ಅನಿಸ್ತಾ ಇದೆ. ಇವಾಗ ಕರೆಂಟ್ಲಿ ನಾನು ಕೆರಾಡಿ ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ಲಿಗೆ ಹೊರಟಿದ್ದೀನಿ. ಕಾಲೇಜ್ ಡೇಸಲ್ಲಿ ಇದ್ದಾವಾಗ ಪ್ರತಿ ವೀಕೆಂಡ್ ಹೋಗ್ತಾ ಇದ್ವಿ. ನಮ್ಮೂರಲ್ಲಿ ಮಾನ್ಸೂನಲ್ಲಿ ಈ ಥರ ರೈಡ್ ಮಾಡೋದು ಒಂಥರ ವಿಶೇಷ. ಬಟ್ ತುಂಬ ಚೆನ್ನಾಗಿರುತ್ತೆ, ರೋಡ್ಗಳು ಚೆನ್ನಾಗಿದೆ ಮತ್ತು 2 ಕಡೆ ಗ್ರೀನರಿ ಇರೋದ್ರಿಂದ ಸೊ ಆ ಪೀಸ್ ಆಫ್ ಮೈಂಡ್ ಇರುತ್ತೆ ರೈಡ್ ಮಾಡಲಿಕ್ಕೆ. ಇಟ್ ವಿಲ್ ಬಿ ಆಸಮ್. ಸೊ ಹೋಗೋಣ ಸೀದಾ ಕೆರಾಡಿ ಕೇಶವನಾಥೇಶ್ವರ ಮೂಡ್ಗಲ್ಲಿಗೆ. ಬಿಸಿಲು ಬೇರೆ ಜಾಸ್ತಿ ಆಗೋಕ್ಕಿಂತ ಮುಂಚೆ ಟೆಂಪಲ್ಗೆ ಹೋಗ್ಬಿಡೋಣ. ಲೆಟ್ಸ್ ಗೋ. ಕೆರಾಡಿ ಹೋಗೋ ರೋಡು ಮೊದಲಿಂದನೂ ಚೆನ್ನಾಗಿತ್ತು. ಬಟ್ ಈ ರೋಡಲ್ಲಿ ತುಂಬ ಕಾರ್ನರ್ಸ್ಗಳು ಬರೋದ್ರಿಂದ ನನಗೆ ಯಾವಾಗಲೂ ಇಷ್ಟ ಈ ರೋಡು. ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಬಟ್ ಆ 4 ಕಿಲೋಮೀಟ್ರ್ ಟ್ರಯಲ್ಲು ಫುಲ್ ಆಫ್ ರೋಡು, ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ. ಲಾಸ್ಟ್ ಟೈಮ್ ಹೋದವಾಗಲೂ ಮಳೆಗಾಲ ಇದ್ದಿತ್ತು, ಅಷ್ಟು ಲೈಟಾಗಿ ಪರವಾಗಿಲ್ಲ ಆಗಿತ್ತು. ಯಾಕಂತೇಳಿದ್ರೆ ಇಲ್ಲಿ ಕೆಂಪು ಕಲ್ಲು ಕ್ವಾರಿಗಳು ಬರೋದ್ರಿಂದ ಸೊ ಮಣ್ಣು ಮೆದು ಇರಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಗಾಡಿನ ಹೊಡಿಬೋದು, ಮೇಲ್ಗಡೆ ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ಕೆರಾಡಿ ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ಲು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ 3 ಕಿಲೋಮೀಟ್ರ್ ಇದ್ದಿರ್ಬೋದು ಅನಿಸುತ್ತೆ ಇನ್ಮೇಲೆ ಟ್ರಯಲು. ನಾನು ಲಾಸ್ಟ್ ಟೈಮ್ ಗಾಡಿ ತೊಗೊಂಡು ಹೋಗಿರೋದ್ರಿಂದ ಅಷ್ಟೊಂದು ಟಫ್ ಅಂತ ಅನಿಸಲ್ಲ. ಬಟ್ ಈ ಸಲ ಮಳೆಗಾಲ ಹೆವಿ ಆಗಿರೋದ್ರಿಂದ ರೋಡ್ ಯಾವ ಥರ ಇದೆಯೋ ಗೊತ್ತಿಲ್ಲ. ಇಲ್ಲ, ಒಂದು ನಿಮಿಷ ಟ್ರ್ಯಾಕ್ಷನ್ ಆಫ್ ಮಾಡ್ಕೊಂಡು ಬಿಡೋಣ. ಇಲ್ಲ ಅಂತ ಹೇಳಿದ್ರೆ ವೀಲ್ ಸ್ಪಿನ್ ಆಗುತ್ತೆ. ಇವಾಗ ನನ್ನ ಪ್ರಕಾರ ಈಸಿಯಾಗಿ ಆರಿಸ್ಬೋದು. ಟ್ರ್ಯಾಕ್ಷನ್ ಆಫ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ TCS ವೀಲ್ ಸ್ಪಿನ್ ಆಗಕ್ಕೆ ಬಿಡಲ್ಲ. ನನ್ನನ್ನು ಬಿಟ್ಟರೆ ಆ ಕಡೆಯಿಂದ ಬರೋ ಗಾಡಿಗಳಾಗಲಿ ಇಲ್ಲ ಹೋಗೋ ಗಾಡಿಗಳಾಗಲಿ ಯಾವುದೂ ಇಲ್ಲ. ಎಲ್ಲಾದರೂ ಗಾಡಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಒಂದು 1 ಗಂಟೆ ನಿಂತ್ಕೋಬೇಕು ಯಾರಾದರೂ ಬರೋ ತನಕ.
ಅದು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ. ಕಾಡಾಗಿರೋದ್ರಿಂದ ಎಲ್ಲಿ ಬೇಕಾದರೂ ನೀರು ಹರಿತಾ ಇರ್ತವೆ. ನಾನು ಯಾರೂ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಸ್ವಲ್ಪ ಜನ ಇದ್ದಾರೆ. ಆಗಿದೆ ಜಾಗ. ಮಾನ್ಸೂನ್ ಆಗಿರೋದ್ರಿಂದ ಹಸಿರು ಎಲ್ಲಂದ್ರಲ್ಲಿ ಕಂಗೊಳಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಕಾಡಿನ ಮಧ್ಯೆ ಇರೋದ್ರಿಂದ ಯಾವುದೇ ವೆಹಿಕಲ್ ಮೂಮೆಂಟ್ಸ್ ಆಗಿರಲಿ, ಬೇರೆ ಯಾವುದೇ ಸೌಂಡ್ ಆಗಲಿ ಕೇಳಿಸಲ್ಲ. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಹೆಚ್ಚಂದರೆ 1-2 ಮನೆಗಳಿದ್ದಾವೆ. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಮನೆಗಳಿಲ್ಲ. ಯಾವುದೇ ರೀತಿಯ ಎಮರ್ಜೆನ್ಸಿ ಅಂತ ಬಂದ್ರೂ ಕೂಡ ತುಂಬ ಇಂಟೀರಿಯರ್ ಇದೆ, ತುಂಬ ಕಷ್ಟ. ಬಟ್ ಪೀಸ್ ಆಫ್ ಮೈಂಡ್ಗೆ ಈ ಪ್ಲೇಸು ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಚಿಕ್ಕ ವಯಸ್ಸಿಂದ ಇದೇ ಸುತ್ತಮುತ್ತ ಊರಲ್ಲಿ ಬೆಳೆದಿರೋ ನಮಗೆ ಇದ್ರ ಇಂಪಾರ್ಟೆನ್ಸು, ಅವಶ್ಯಕತೆ ಗೊತ್ತಾಗಿರಲಿಲ್ಲ. ಇವಾಗ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿಗೆ ಹೋದ ತಕ್ಷಣ ವಾಪಸ್ ಇದನ್ನೇ ಹುಡ್ಕೊಂಡು ಬರ್ತಾಯಿದ್ದೀವಿ. ಇದಾಗಿತ್ತು ಇವತ್ತಿನ ಮೂಡಗಲ್ಲು ಕೆರಾಡಿ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ನನ್ನ ವಿಸಿಟ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.